ಸಿದ್ದಾಪುರದಲ್ಲಿ ವಸಂತ ನಾಯಕ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿಗಳನ್ನ ಪೊಲೀಸರು ಸೆರೆ ಹಿಡಿಯೋದಕ್ಕೆ ಮುನ್ನ ನಡೆದಂತಹ ಸಿನಾರಿಯೋದ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. A1 ಸುಚಿತ್ರಾ ಏನಿದ್ದಾಳೆ ಈ ಪ್ರಕರಣದಲ್ಲಿ ಆಕೆಗೆ ಸ್ಥಳೀಯರು ಹಿಗ್ಗಾಮುಗ್ಗ ಗೂಸ ಕೊಟ್ಟಿದ್ರು. ಫೆಬ್ರವರಿ 2ನೇ ತಾರೀಕು ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿದಂತಹ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದ್ದು, ವಸಂತ ನಾಯಕ್ರನ್ನ ಕೊಂದು 3 ಪರಾರಿ ಆಗ್ತಾ ಇದ್ರು. ಈ ಸಂದರ್ಭ ಕೈಗೆ ಸಿಕ್ಕಂತಹ ಸುಚಿತ್ರಾ ಮತ್ತು ಆಕೆಯ ತಂದೆ ಲೋಕನಾಥ್ ಮೇಲೆ ಸ್ಥಳೀಯರು ಹಲ್ಲೆ ಮಾಡಿದ್ದಾರೆ. ಸುಚಿತ್ರಾ ಜೊತೆಗೆ ಬಂದಿದ್ದ ಯುವಕರಿಗೂ ಕೂಡ ಸ್ಥಳೀಯರು ಥಳಿಸಿದಂತಹ ವರದಿ ಆಗ್ತಾ ಇದೆ. ಈ ದೃಶ್ಯಾವಳಿಗಳೆಲ್ಲವೂ ಕೂಡ, ಈ ಹಲ್ಲೆಯ ದೃಶ್ಯಾವಳಿಗಳೆಲ್ಲವೂ ಕೂಡ ಸೆರೆಯಾಗಿದ್ದು ಸದ್ಯ ಆ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಈ ಕೇಸ್ನಲ್ಲಿ A1 ಸುಚಿತ್ರಾ ಮತ್ತು ಆಕೆಯ ತಂದೆ ಲೋಕನಾಥ್ ಕೂಡ ಅಕ್ಯೂಸ್ಡ್ ಅಂತ ಹೇಳಿ FIR ನಲ್ಲಿರೋದು. ಇವರೆಲ್ಲ ಹತ್ಯೆಗೈದು ಪರಾರಿಯಾಗುವಂತ ಸಂದರ್ಭದಲ್ಲಿ ಸ್ಥಳೀಯರ ಕೈಗೆ ಸೆರೆ ಸಿಗ್ತಾರೆ. ಆವಾಗ ಇವ್ರಿಗೆಲ್ಲ ಹಾಕೊಂಡು ಹಿಗ್ಗಾಮುಗ್ಗ ಒದ್ದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉದಯ್ ಬರ್ಗಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉದಯ್, ಇವ್ರನ್ನೆಲ್ಲ ಸೆರೆ ಹಿಡಿಯುವ ಮುನ್ನ ಸ್ಥಳೀಯರೇ ಸರಿಯಾಗಿ ಧರ್ಮದೇಟ್ ಕೊಟ್ಟಿದ್ದಾರೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಎಕ್ಸಾಕ್ಟ್ ಆಗಿ ಆ ರಾತ್ರಿ ನಡೆದಂತಹ ಸಿನಾರಿಯೋ ವಿವರಿಸೋದಾದ್ರೆ? ಪ್ರಜ್ವಲ್, ಏನಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಏನು ಅನೈತಿಕ ಸಂಬಂಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹತ್ಯೆ ಆಗಿರುವಂತದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನು ಕೂಡ ಸಿದ್ದಾಪುರ ಪೊಲೀಸರು ಬಂಧಿಸಿದ್ದಾರೆ. ಈಗ 4ರನ್ನ ಈಗಾಗಲೇ ಕಾರವಾರ ಜೈಲಿಗೆ ಕೂಡ ಅವರನ್ನ ತೆಗೆದುಕೊಂಡು ಹೋಗಿರುವಂತ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರಿಗೆ ಇನ್ನೆಷ್ಟು ದಿನ ನ್ಯಾಯಾಂಗ ಬಂಧನ ಆಗಲಿದೆ ಎನ್ನುವಂಥದ್ದು ಕೂಡ ನ್ಯಾಯಾಲಯ ಘೋಷಣೆ ಮಾಡ್ಲಿಕ್ಕಿದೆ. ಈ ನಡುವೆ ನಿನ್ನೆ ಸಂಜೆ ಹೊತ್ತಲ್ಲಿ ಏನು ಬಂಧಿತ ಆರೋಪಿಗಳಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂತಹ ಸುಚಿತ್ರಾ ಅವರನ್ನ ಸಿದ್ದಾಪುರ ಪೊಲೀಸ್ ಠಾಣೆಗೆ ಪೊಲೀಸರು ತಮ್ಮ ವಾಹನದಲ್ಲೇ ಕರೆದುಕೊಂಡಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸೇರಿರ್ತಕ್ಕಂತ 100 ಜನ ಅವರನ್ನ ಆಕ್ರೋಶಗೊಂಡು ಏನು ಈ ಪ್ರಕರಣದ ಏನು ಮಹೇಶ್ ನಾಯ್ಕನ ಹತ್ಯೆ ಆಯ್ತು, ಅವರ ಅಣ್ಣನ ಹತ್ಯೆ ಆಯ್ತು, ವಸಂತ್ ನಾಯ್ಕ್ ಅವರ ಹತ್ಯೆ ಆಯ್ತು, ಅದಕ್ಕೆ ಪ್ರಮುಖ ಕಾರಣ ಸುಚಿತ್ರಾ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಆಕ್ರೋಶಗೊಂಡಂತಹ ಮಹೇಶ್ ನಾಯ್ಕ್ ಕುಟುಂಬಸ್ಥರು ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ಠಾಣೆಯ ಹತ್ತದಲ್ಲಿದ್ರು. ಸುಚಿತ್ರಾ ಅವರನ್ನ ಠಾಣೆಗೆ ಬಂದಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒಮ್ಮೆ ಮುಗಿಬಿದ್ದು ಅವ್ರ ಮೇಲೆ ಹಲ್ಲೆ ಮಾಡಿರುವಂತದ್ದು. ಮತ್ತೆ ಅದು ಅವರ ಜೊತೆಯಲ್ಲಿ ಅವರ ತಂದೆ ಲೋಕೇಶ್ ನಾಯ್ಕ್ ಕೂಡ ಇದ್ರು. ಈ ಸಂದರ್ಭದಲ್ಲಿ ಇಬ್ಬರ ಮೇಲೂ ಕೂಡ ಸಾರ್ವಜನಿಕರು ಮುಗಿಬಿದ್ದಿದ್ರು. ತಕ್ಷಣ ಅಲ್ಲಿರ್ತಕ್ಕಂತ ಪೊಲೀಸರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಈಗಾಗಲೇ ಬಂಧಿತ ಆರೋಪಿಗಳನ್ನ ಕೂಡ ಈಗಾಗಲೇ ಕಾರವಾರ ಜೈಲಿಗೆ ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಥ್ಯಾಂಕ್ ಯು ಡೀಟೇಲ್ಸ್ಗೆ.